ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ. ಇವತ್ತು ನಾವು ಇಂಡೋ-ಟಿಬೆಟನ್ ಬಾರ್ಡರ್ ಫೋರ್ಸ್ನಲ್ಲಿ ಪಟ್ಟಿರುವಂತಹ 300ಕ್ಕೂ ಹೆಚ್ಚಿನ ಹುದ್ದೆಗಳ ಬಗ್ಗೆ ಪ್ರಮುಖವಾಗಿ ತಿಳಿಯೋಣ. ಈ ಒಂದು ಅಪ್ಲಿಕೇಶನ್ನ ಆನ್ಲೈನ್ ಡೇಟ್ ಬಂದುಬಿಟ್ಟು ಈಗಾಗಲೇ ಆರಂಭವಾಗಿದೆ. 12/8/2024ರಿಂದ 10/9/2024 ಆನ್ಲೈನ್ನ ಡೇಟ್ ಸಹ ಓಪನ್ನಲ್ಲಿದೆ. ಇದು ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ನ ಸ್ವೀಕರಿಸ್ತಾರೆ. ನೆಕ್ಸ್ಟ್ ಪ್ರಮುಖವಾದ ಹುದ್ದೆಗಳಲ್ಲಿ ಕಾರ್ಪೆಂಟರ್ ಹುದ್ದೆ ಇದರಲ್ಲಿ ಬಿಟ್ಟಿದ್ದಾರೆ. ಇದರಲ್ಲಿ ಒಟ್ಟಾರೆಯಾಗಿ 21 ಹುದ್ದೆಗಳು, 61 ಮೇಲೆ ಮತ್ತು 10 ಫೀಮೇಲ್. ನೆಕ್ಸ್ಟು ಪ್ಲಂಬರ್ ಇದು 52 ಹುದ್ದೆಗಳು, ಅಂದರೆ 44 ಮೇಲೆ 8 ಫೀಮೇಲ್. ನೆಕ್ಸ್ಟು ಮಾನ್ಸ್ ಅಂತೇಳಿ ಇದರಲ್ಲಿ 54 ಮೇಲೆ 10 ಫೀಮೇಲ್. ಒಟ್ಟಾರೆ 64 ಹುದ್ದೆಗಳು ಹಾಕಿದ್ದಾರೆ. ನೆಕ್ಸ್ಟು ಎಲೆಕ್ಟ್ರಿಷಿಯನ್ ಇದರಲ್ಲಿ 14 ಮೇಲೆ 1 ಫೀಮೇಲ್. ಒಟ್ಟಾರೆ 15 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಇನ್ಸ್ಟಾಲೇಷನ್ ನೋಡಿದ್ರೆ ಮತ್ತು ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ recruitment.itbt.police.nic.in ನೀವು ಈಗಿನಿಂದಲೇ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಇದಕ್ಕೆ ಕಡಿಮೆ ಒಂದು ಅಪ್ಲಿಕೇಶನ್ಗಳು ಬೀಳ್ತವೆ ಮತ್ತು ಜಾಬ್ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಪೇ ಸ್ಕಿಲ್ ಅಂದರೆ ಎಷ್ಟು ನಿಮಗೆ ಹಣ ಸಿಗ್ಬೋದು ಅಂತಂದರೆ ಟೋಟಲಾಗಿ 21,000ದಿಂದ ಹಿಡಿದು 69,000ವರೆಗೆ ನಿಮಗೆ ಹಣ ಆಗ್ತಾರೆ. ನಿಮ್ಮ ಟ್ರೈನಿಂಗ್ ಮೇಲೆ ಎಲ್ಲ ಅಲವೆನ್ಸ್ ಎಲ್ಲ ಕಲಿಸಿ 34,000ಕ್ಕಿಂತ ಹೆಚ್ಚು ನಿಮಗೆ ಟ್ರೈನಿಂಗ್ಗಳು ಸಿಕ್ಕಿದೆ ಎಂದು ತಿಳಿಯಬಹುದು. ನೆಕ್ಸ್ಟು ಪೆಟ್ರೋ ಅಂತ ಇನ್ನೊಂದು ಹುದ್ದೆ ಅಂತಂದರೆ ಅದು ಹೆಡ್ ಕಾನ್ಸ್ಟೇಬಲ್ ಡ್ರೈವರ್ ಆ್ಯಂಡ್ ವೆಟರ್ನರಿ ಆ್ಯಂಡ್ ಕಾನ್ಸ್ಟೇಬಲ್ ಆ್ಯನಿಮಲ್ ಟ್ರಾನ್ಸ್ಪೋರ್ಟರ್ ಆ್ಯಂಡ್ ಕಾನ್ಸ್ಟೇಬಲ್ ಕಿನ್ನರ್ ಮ್ಯಾನ್ ಅಂತೇಳಿ. ನಿಮಗೆ ಕಿನ್ನರ್ ಮ್ಯಾನ್ ಅಂತಂತಂದರೆ ಝೂ ಅಂತೇಳಿ ಇರುತ್ತಲ್ಲ, ಅಲ್ಲಿ ಕಾಯುವಂತಹ ಅಂದರೆ ಪ್ರಾಣಿಗಳನ್ನ ಕಾಯುವಂಥ ಕೆಲಸ ಇರುತ್ತೆ. ನೆಕ್ಸ್ಟು ಆ್ಯನಿಮಲ್ ಟ್ರಾನ್ಸ್ಪೋರ್ಟರ್ ಅಂತಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ನೀವು ಆ್ಯನಿಮಲ್ಗಳನ್ನು ಅಂದರೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗಲು ಸ್ಟಾರ್ಟ್ ಮಾಡುವಂಥದ್ದಾಗಿರುತ್ತೆ. ಮತ್ತು ಡ್ರೈವರ್ ಆ್ಯಂಡ್ ವೆಟರ್ನರಿ ಮತ್ತು ಆ್ಯನಿಮಲ್ಗಳನ್ನು ಒಂದು ಕಡೆಯಿಂದ ಒಂದು ಕಡೆ ಸಾಗಿಸುವಂಥದ್ದು. ಟೋಟಲಾಗಿ 9 ಹೆಡ್ ಕಾನ್ಸ್ಟೇಬಲ್ ವೆಟರ್ನರಿ ಇದ್ದರೆ 115 ಆ್ಯನಿಮಲ್ ಟ್ರಾನ್ಸ್ಪೋರ್ಟರ್ ಮತ್ತು 4 ಕಿನ್ನರ್ ಹುದ್ದೆಗಳಿವೆ. ಕಿನ್ನರ್ ಹುದ್ದೆಗೆ ಕೇವಲ ಮೇಲ್ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಪೇ ಸ್ಕೀಮ್ ಇದು ಉತ್ತಮವಾದ ಪೇ ಸ್ಕೀಮ್ ಅಂತಂದರೆ 25,000 ಅಂದರೆ ಇಲ್ಲಿ ಟ್ರೈನಿಂಗಲ್ಲಿ 35,000ಕ್ಕಿಂತ ಹೆಚ್ಚಿನ ಒಂದು ಸಂಭಾವನೆ ನಮಗೆ ದೊರಕಲಿದೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂದರೆ 18ರಿಂದ 27 ಹೆಡ್ ಕಾನ್ಸ್ಟೇಬಲ್ ಡ್ರೈವರ್ ಆ್ಯಂಡ್ ವೆಟರ್ನರಿಗಿದ್ದಾರೆ. ನೆಕ್ಸ್ಟು ಕಾನ್ಸ್ಟೇಬಲ್ ಆ್ಯನಿಮಲ್ ಟ್ರಾನ್ಸ್ಪೋರ್ಟ್ಗೆ 18ರಿಂದ 25 ರೆಗ್ಯುಲೇಷನ್ಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ. ಕಾನ್ಸ್ಟೇಬಲ್ ಡ್ರೆಸ್ಸರ್ ವೆಟರ್ನರಿಗೆ ಕರೆಂಟ್ ಕ್ಲಾಸ್ ಪಾಸಿಗೆ ಮತ್ತು ನೀವು ಡಿಪ್ಲೊಮಾದಲ್ಲಿ ವೆಟರ್ನರಿ ಅನ್ನೋದು ಕೋರ್ಸನ್ನು ಮಾಡ್ಕೋಬೇಕು. ನೆಕ್ಸ್ಟು ಆ್ಯನಿಮಲ್ ಟ್ರಾನ್ಸ್ಪೋರ್ಟ್ಗೆ ಕೇವಲ ನೀವು 10th ಪಾಸ್ ಆಗಿದ್ದರೆ ಸಾಕು. ನೆಕ್ಸ್ಟು ಎಲ್ಲ ಸಹ ನೀವು 10th ಪಾಸ್ ಆಗಿದ್ದರೆ ಸಾಕು, ನೀವು ಅಪ್ಲೈಯನ್ನು ಮಾಡಬಹುದು. ಅದೇ ರೀತಿಯಾಗಿ ನಾವು ಮೊದಲು ತೋರಿಸಿದಂತಹ ಒಂದು ಕಾರ್ಪೆಂಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಇವೆಲ್ಲವೂ ಸಹ ITI ಇದೆ ಮತ್ತು 12th ಕ್ವಾಲಿಫಿಕೇಷನ್ ಪ್ಲಸ್ 1 year ITI ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅದಕ್ಕೆ ಅಪ್ಲಿಕೇಶನ್ ಮಾಡ್ಬೋದು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ 18 ಸಿಗುತ್ತೆ. ನೆಕ್ಸ್ಟು ಹೈಟ್ ನೋಡಿ, ಟು ಎಷ್ಟು ಇರ್ತಕ್ಕಂಥ 120 ಜನರಲ್ ಮೇಲಿರುತ್ತೆ, 150 ಫೀಮೇಲ್ಗೆ. ನೆಕ್ಸ್ಟು SC/STಗೆ 62.5 ಮೇಲ್, 52.5 ಫೀಮೇಲ್ಗಿರಬೇಕು. ನೆಕ್ಸ್ಟು ಕಾನ್ಸ್ಟೇಬಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸೇಮ್ ಇರುತ್ತೆ, ಬಟ್ ಇಲ್ಲಿ
ಫೀಮೇಲ್ಗೆ 150 ಇಟ್ಟಿದ್ರೆ ಸಾಕು. ಜಸ್ಟ್ ಬಾಯ್ಸ್ಗೆ 80 to 85 ಎಕ್ಸ್ಟೆಂಡ್. ಇದು ಪ್ರಮುಖವಾಗಿ ಹೇಳಿರ್ತೀವಿ. ನೆಕ್ಸ್ಟು ಏಜ್ ಕ್ರೈಟೀರಿಯಾ ನೋಡಿದ್ರೆ ನೀವು 18ರಿಂದ 23 ಅಂದರೆ ನೀವು ಅಲ್ಲಿ 5 ವರ್ಷ SC ಏಜ್ ರಿಸ್ಟ್ರಿಕ್ಷನ್ ಮತ್ತು 3 ವರ್ಷ OBC ಏಜ್ ರಿಸ್ಟ್ರಿಕ್ಷನ್ ಇರಲಿದೆ. ನೆಕ್ಸ್ಟು ಇದೆ ಯಾಕೆಂತಂದರೆ ಕಾರ್ಪೊರೇಟ್ ಮತ್ತು ಪ್ಲಂಬರು ಇತ್ಯಾದಿಗಳು ಹೈಟು ವೇಟ್ ಎಷ್ಟಿದೆ ಅಂತಲೇ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಪ್ರಮುಖವಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಏನು ನೀಡಲಾಗಿದೆ ಅಂತ ನೋಡೋಣ. 1600 ಮೀಟರು ಮೇಲ್ಗೆ 2 ನಿಮಿಷ 30 ಸೆಕೆಂಡ್ ಓಡಬೇಕು. ನೆಕ್ಸ್ಟು ಫೀಮೇಲ್ಗೆ 800 ಮೀಟ್ರು 4 ನಿಮಿಷ 45 ಸೆಕೆಂಡಲ್ಲೇ ಇಡಬೇಕಾಗುತ್ತೆ. ನೆಕ್ಸ್ಟು ಲಾಂಗ್ ಜಂಪು ಹೈ ಜಂಪ್ ಇರ್ತದೆ. ಮೇಲಿಗೆ ಲಾಂಗ್ ಜಂಪು 11 ಫೀಟು ಮತ್ತು ಹೈ ಜಂಪು 3.5 ಇರುತ್ತೆ. ನೆಕ್ಸ್ಟು ಫೀಮೇಲ್ಗೆ 9 ಫೀಟ್ ಲಾಂಗ್ ಜಂಪು ಮತ್ತು 3 ಹೈ ಜಂಪ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಅಂತಂದರೆ GK, ಜನರಲ್ ಅವೇರ್ನೆಸ್ ಆ್ಯಂಡ್ ಮ್ಯಾಥ್ಸು, ರೀಡಿಂಗು, ಇಂಗ್ಲೀಷ್ ಗ್ರಾಮರು, ಹಿಂದಿ ಗ್ರಾಮರ್ಗೆ ಆರಾಮಾಗಿ ಸೆಲೆಕ್ಟ್ ಆಗ್ಬೋದು. ಮೊದಲನೇಲಿ ಫಿಸಿಕಲ್, ನೆಕ್ಸ್ಟ್ ಎಕ್ಸಾಮು, ನೆಕ್ಸ್ಟು ಮೆಡಿಕಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಎಲ್ಲ ಹಾಕಿನ ಮಾಡ್ತಾರೆ. ವಿಡಿಯೋ ಇಷ್ಟ ಆಗ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.